ಸಿದ್ದು ಸರ್ಕಾರ ಹಾಗೂ ರಾಜಭವನದ ಮಧ್ಯೆ ಸಂಘರ್ಷ ತಾರಕಕ್ಕೇರುತ್ತಿದೆ. ರಾಜಭವನಕ್ಕೆ ಟಕ್ಕರ್ ಕೊಡಲು ಮುಂದಾದ ಸಿದ್ದರಾಮಯ್ಯ ಸರ್ಕಾರ ರಾಜಭವನದ ಅಧಿಕಾರಿಗಳ ವಿರುದ್ಧ ತನಿಖೆ ಕೋರಿ ಡಿಜಿ ಐಜಿಪಿಗೆ ಪತ್ರ ಬರೆದಿದ್ದಾರೆ. ಎಚ್ಡಿಕೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೋರಿಕೆ ಕಡತ ಲೀಕ್ ವಿಚಾರಕ್ಕೆ ತನಿಖೆಗೆ ಪತ್ರ ಬರೆದಿದ್ದು, ಮಾಹಿತಿ ಸೋರಿಕೆ ಬಗ್ಗೆ ರಾಜಭವನ ಸಚಿವಾಲಯದ ವಿರುದ್ಧ ತನಿಖೆಗೆ ಅನುಮತಿ ಕೋರಿ ಲೋಕಾಯುಕ್ತ ಸ್ಪೆಷಲ್ ಎಸ್ಐಟಿ ಐಜಿಪಿ ಎಂ ಚಂದ್ರಶೇಖರ್ ಪತ್ರ ಬರೆದಿದ್ದು, ಡಿಜಿ ಐಜಿಪಿ ಅಲೋಕ್ ಮೋಹನ್ಗೆ ಪತ್ರ ಬರೆದಿದ್ದಾರೆ. ಗವರ್ನರ್ ಲೋಕಾ ಪೊಲೀಸರಿಗೆ ಪತ್ರ ಬರೆದು ಮಾಹಿತಿ ಸೋರಿಕೆ ವರದಿ ಕೇಳಿದ್ರು. ಆಗಸ್ಟ್ 20ರಂದು ಪತ್ರ ಬರೆದು ಮಾಹಿತಿ ಸೋರಿಕೆ ವರದಿ ಕೇಳಿದ್ರು ಗವರ್ನರ್. ಆ ತನಿಖೆ ಬಳಿಕ ಲೋಕಾಯುಕ್ತದಿಂದ ಮಾಹಿತಿ ಸೋರಿಕೆಯಾಗಿಲ್ಲ ಎಂದು ವರದಿಯಾಗಿದೆ. ಮಾಹಿತಿ ಸೋರಿಕೆಯಲ್ಲಿ ಎಸ್ಐಟಿ ಪಾತ್ರ ಇಲ್ಲ ಎಂಬುದು ತನಿಖೆಯಲ್ಲಿ ದೃಢಪಟ್ಟಿದೆ. ಹೀಗಾಗಿ ರಾಜಭವನ ಸಚಿವಾಲಯದಲ್ಲಿ ತನಿಖೆಗೆ ಅನುಮತಿ ಕೋರಿದ್ದಾರೆ. ಹೆಚ್ಚುವರಿ ಪೊಲೀಸ್ ಮಹಾನಿರ್ದೇಶಕ ಮನೀಶ್ ಖರ್ಬೀಕರ್ ಅವರಿಗೆ ಎಸ್ಐಟಿ ಐಜಿಪಿ ಪತ್ರ ಬರೆದಿದ್ರು. ಎಚ್ಡಿಕೆ ವಿರುದ್ಧ 2023 ಸೆಪ್ಟೆಂಬರ್ 24ರಂದು ರಾಜ್ಯಪಾಲರಿಗೆ ಪ್ರಸ್ತಾವ ಸಲ್ಲಿಕೆ ಆಗಿತ್ತು. 8 ತಿಂಗಳಿನಿಂದ ಕಡತ ರಾಜ್ಯಪಾಲರ ಸಚಿವಾಲಯದಲ್ಲೇ ಬಾಕಿ ಉಳಿದಿತ್ತು. ಪ್ರಸ್ತಾವನೆ ಸಲ್ಲಿಕೆ ಬಳಿಕ 4 ತಿಂಗಳೊಳಗೆ ಫೈಲ್ ವಿಲೇವಾರಿ ಮಾಡಬೇಕು. ರಾಜ್ಯಪಾಲರ ಸಚಿವಾಲಯ 8 ತಿಂಗಳಿಗೂ ಹೆಚ್ಚು ಕಾಲ್ ಫೈಲ್ ಉಳಿಸಿಕೊಂಡಿತ್ತು. ಇದು ಕಾಯ್ದೆಯ ಸ್ಪಷ್ಟ ಉಲ್ಲಂಘನೆಯಾಗಿದೆ ಎಂದು ಎಸ್ಐಟಿ ಐಜಿಪಿ ಚಂದ್ರಶೇಖರ್ ಪತ್ರ ಬರೆದಿದ್ದಾರೆ. ರಾಜಭವನದಲ್ಲಿದ್ದ ಮಾಹಿತಿ ಹೇಗೆ ಸೋರಿಕೆಯಾಗಿದೆ ಎಂದು ತನಿಖೆ ಅಗತ್ಯವಿದೆ ಎಂದು ಪತ್ರ ಬರೆದಿದ್ದಾರೆ. ರಾಜಭವನದ ಅಧಿಕಾರಿಗಳ ವಿರುದ್ಧ ತನಿಖೆ ಕೋರಿ ಪತ್ರ ಬರೆದಿದ್ದಾರೆ ಲೋಕಾ ಎಸ್ಐಟಿ ಐಜಿಪಿ. ಸಿದ್ದು ಸರ್ಕಾರ ಹಾಗೂ ರಾಜಭವನದ ಮಧ್ಯೆ ಸಂಘರ್ಷ ತಾರಕಕ್ಕೇರುತ್ತಿದೆ. ರಾಜಭವನಕ್ಕೆ ಟಕ್ಕರ್ ಕೊಡಲು ಮುಂದಾದ ಸಿದ್ದರಾಮಯ್ಯ ಸರ್ಕಾರ ರಾಜಭವನದ ಅಧಿಕಾರಿಗಳ ವಿರುದ್ಧ ತನಿಖೆ ಕೋರಿ ಡಿಜಿ ಐಜಿಪಿಗೆ ಪತ್ರ ಬರೆದಿದ್ದಾರೆ. ಎಚ್ಡಿಕೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೋರಿಕೆ ಕಡತ ಲೀಕ್ ವಿಚಾರಕ್ಕೆ ತನಿಖೆಗೆ ಪತ್ರ ಬರೆದಿದ್ದು, ಮಾಹಿತಿ ಸೋರಿಕೆ ಬಗ್ಗೆ ರಾಜಭವನ ಸಚಿವಾಲಯದ ವಿರುದ್ಧ ತನಿಖೆಗೆ ಅನುಮತಿ ಕೋರಿ ಲೋಕಾಯುಕ್ತ ಸ್ಪೆಷಲ್ ಎಸ್ಐಟಿ ಐಜಿಪಿ ಎಂ ಚಂದ್ರಶೇಖರ್ ಪತ್ರ ಬರೆದಿದ್ದು, ಡಿಜಿ ಐಜಿಪಿ ಅಲೋಕ್ ಮೋಹನ್ಗೆ ಪತ್ರ ಬರೆದಿದ್ದಾರೆ. ಗವರ್ನರ್ ಲೋಕಾ ಪೊಲೀಸರಿಗೆ ಪತ್ರ ಬರೆದು ಮಾಹಿತಿ ಸೋರಿಕೆ ವರದಿ ಕೇಳಿದ್ರು. ಆಗಸ್ಟ್ 20ರಂದು ಪತ್ರ ಬರೆದು ಮಾಹಿತಿ ಸೋರಿಕೆ ವರದಿ ಕೇಳಿದ್ರು ಗವರ್ನರ್. ಆ ತನಿಖೆ ಬಳಿಕ ಲೋಕಾಯುಕ್ತದಿಂದ ಮಾಹಿತಿ ಸೋರಿಕೆಯಾಗಿಲ್ಲ ಎಂದು ವರದಿಯಾಗಿದೆ. ಮಾಹಿತಿ ಸೋರಿಕೆಯಲ್ಲಿ ಎಸ್ಐಟಿ ಪಾತ್ರ ಇಲ್ಲ ಎಂಬುದು ತನಿಖೆಯಲ್ಲಿ ದೃಢಪಟ್ಟಿದೆ. ಹೀಗಾಗಿ ರಾಜಭವನ ಸಚಿವಾಲಯದಲ್ಲಿ ತನಿಖೆಗೆ ಅನುಮತಿ ಕೋರಿದ್ದಾರೆ. ಹೆಚ್ಚುವರಿ ಪೊಲೀಸ್ ಮಹಾನಿರ್ದೇಶಕ ಮನೀಶ್ ಖರ್ಬೀಕರ್ ಅವರಿಗೆ ಎಸ್ಐಟಿ ಐಜಿಪಿ ಪತ್ರ ಬರೆದಿದ್ರು. ಎಚ್ಡಿಕೆ ವಿರುದ್ಧ 2023 ಸೆಪ್ಟೆಂಬರ್ 24ರಂದು ರಾಜ್ಯಪಾಲರಿಗೆ ಪ್ರಸ್ತಾವ ಸಲ್ಲಿಕೆ ಆಗಿತ್ತು. 8 ತಿಂಗಳಿನಿಂದ ಕಡತ ರಾಜ್ಯಪಾಲರ ಸಚಿವಾಲಯದಲ್ಲೇ ಬಾಕಿ ಉಳಿದಿತ್ತು. ಪ್ರಸ್ತಾವನೆ ಸಲ್ಲಿಕೆ ಬಳಿಕ 4 ತಿಂಗಳೊಳಗೆ ಫೈಲ್ ವಿಲೇವಾರಿ ಮಾಡಬೇಕು. ರಾಜ್ಯಪಾಲರ ಸಚಿವಾಲಯ 8 ತಿಂಗಳಿಗೂ ಹೆಚ್ಚು ಕಾಲ್ ಫೈಲ್ ಉಳಿಸಿಕೊಂಡಿತ್ತು. ಇದು ಕಾಯ್ದೆಯ ಸ್ಪಷ್ಟ ಉಲ್ಲಂಘನೆಯಾಗಿದೆ ಎಂದು ಎಸ್ಐಟಿ ಐಜಿಪಿ ಚಂದ್ರಶೇಖರ್ ಪತ್ರ ಬರೆದಿದ್ದಾರೆ. ರಾಜಭವನದಲ್ಲಿದ್ದ ಮಾಹಿತಿ ಹೇಗೆ ಸೋರಿಕೆಯಾಗಿದೆ ಎಂದು ತನಿಖೆ ಅಗತ್ಯವಿದೆ ಎಂದು ಪತ್ರ ಬರೆದಿದ್ದಾರೆ. ರಾಜಭವನದ ಅಧಿಕಾರಿಗಳ ವಿರುದ್ಧ ತನಿಖೆ ಕೋರಿ ಪತ್ರ ಬರೆದಿದ್ದಾರೆ ಲೋಕಾ ಎಸ್ಐಟಿ ಐಜಿಪಿ.